ಪುರಂದರದಾಸರ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂಬುವಂತಹ ಹಾಡನ್ನು ಯಥಾಮತಿ ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂಬುದಾಗಿ ಇಲ್ಲಿ ಹೇಳಿದ್ದಾರೆ. ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಬೇಕಾದ್ರೆ ಈ ಥರ ಉಪಾಸನೆ ಮಾಡಬೇಕಂತ. ಬಾರಮ್ಮ ಅಂತ, ಅಮ್ಮ ಅಂತ ಉಪಾಸನೆ ಮಾಡಬೇಕು. ತಾಯಿ, ನಮ್ಮೆಲ್ಲರಿಗೂ ಕೂಡ ಲಕ್ಷ್ಮೀದೇವಿ ತಾಯಿಯಾಗಿದ್ದಾಳೆ ಅಂತ ಉಪಾಸನೆ. ಎಂಥವಳು ಅಂತ ಹೇಳಿದರೆ ಭಾಗ್ಯದ ಲಕ್ಷ್ಮಿ. ಭಾಗ್ಯ ಅಂತ ಹೇಳಿದರೆ ಅದು ಒಂದು ಜಡ ಪದಾರ್ಥಗಳು ನಮ್ಮ ಹತ್ತಿರ ಇರೋದು. ನಮಗೆ ಬೇಕಾಗಿರತಕ್ಕಂತಹ ಜಡ ಪದಾರ್ಥಗಳು ನಮ್ಮ ಹತ್ತಿರ ಇದೆ ಅಂತ ಹೇಳಿದರೆ, ದುಡ್ಡು ಮೊದಲಾದದ್ದೆಲ್ಲವೂ ಕೂಡ ನಮ್ಮ ಹತ್ತಿರ ಇದೆ ಅಂದರೆ ಭಾಗ್ಯ ಇದೆ, ಭಾಗ್ಯವಂತರು ಅಂತ ಕರೀತಾರೆ. ಹಾಗೆ ನಮಗೆ ಬೇಕಾದ ಕೆಲವೊಂದು ಭಾಗ್ಯಗಳು ಏನಿದೆಯೋ ಆ ಎಲ್ಲ ಭಾಗ್ಯಗಳಿಗೆ ದೇವತೆ ಆದವಳು ಯಾರು ಅಂತ ಹೇಳಿದರೆ ಲಕ್ಷ್ಮೀದೇವಿ. ದೇವಿ ಭಾಗ್ಯಾತ್ಮಿಕಾ ನೃಣಾಂ. ಹಾಗಾಗಿ ಭಾಗ್ಯದ ಅಧಿದೇವತೆಯಾಗಿದ್ದಾಳೆ ಲಕ್ಷ್ಮೀದೇವಿ. ಅಂತಹ ಭಾಗ್ಯಾಭಿಮಾನಿಯಾದ ಲಕ್ಷ್ಮೀದೇವಿ ನೀನು ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಅಂತ ಇವಳಿಗೆ ಹೆಸರು. ಯಾಕೆ ಅಂತ ಹೇಳಿದರೆ ಲಕ್ಷಣವಂತೆ, ಎಲ್ಲ ವಿಧವಾದ ಲಕ್ಷಣಗಳಿಂದ ಕೂಡಿದ್ದಾಳೆ ಅಂತ. ಪರಮಾತ್ಮನಲ್ಲಿ ಎಲ್ಲ ವಿಧವಾದ ಲಕ್ಷಣಗಳು, ಪುರುಷರಲ್ಲಿ ಇರಬೇಕಾದ ಎಲ್ಲ ಲಕ್ಷಣಗಳು ಪರಮಾತ್ಮನಲ್ಲಿ, ಲಕ್ಷ್ಮೀದೇವಿಯಲ್ಲಿ ಸ್ತ್ರೀಯರಲ್ಲಿ ಇರಬೇಕಾದ ಎಲ್ಲ ಲಕ್ಷಣಗಳು ಕೂಡ ಇವೆ ಅಂತ. ರೂಪವಂತಿಕೆ ಸ್ತ್ರೀಯರಲ್ಲಿ ಎಷ್ಟಿರುತ್ತೋ ಅದು ಅವರು ಗುಣದಲ್ಲಿ ಹೆಚ್ಚಾಗಿದ್ದಾರೆ ಅನ್ನೋದಕ್ಕೆ ದ್ಯೋತಕ ಅಂತ. ಬರೇ ರೂಪವಂತಿಕೆ ಅಲ್ಲ, ಬರೇ ರೂಪ ಎಂಬುದು ಅದು ಅಸುರರಲ್ಲೂ ಬರುತ್ತಂತೆ, ದುಷ್ಟರಲ್ಲಿಯೂ ಕೂಡ ಬರೇ ರೂಪ ಎಂಬುದು ಇರುತ್ತಂತೆ. ಆದರೆ ಲಕ್ಷಣಗಳು ಬರಬೇಕು ಎಂಬುದಾಗಿ ಹೇಳಿದರೆ ಮಾತ್ರ ಉತ್ತಮ ಸ್ತ್ರೀಯೇ ಆಗಿರಬೇಕು. ಹಾಗಾಗಿ ಲಕ್ಷಣವಂತೆ ಆಗಿರತಕ್ಕಂತಹ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿ ಅವಳು ನಮ್ಮ ಮನೆಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ. ಸೌಭಾಗ್ಯದ ಲಕ್ಷ್ಮಿ ಅಂತ. ಭಾಗ್ಯ ಅಂತ ಹೇಳಿದರೆ ಜಡದ ಆಸರೆ. ಸೌಭಾಗ್ಯ ಎಂಬುದಾಗಿ ಹೇಳಿದರೆ ಚೇತನ ಪದಾರ್ಥಗಳ ಆಸರೆ. ಅಂದರೆ ಬರೇ ಜಡದ ಆಸರೆ ಇತ್ತು ಅಂತ ಹೇಳಿದರೆ ಭಾಗ್ಯ ಇದೆ ಅಷ್ಟೆ. ಸೌಭಾಗ್ಯ ಇದೆ ಅಂತ ಹೇಳಿದರೆ ನಮಗೆ ಬೇರೆ ಮನುಷ್ಯರು ಕೂಡ ಚೇತನದ ಆಸರೆಯೂ ಕೂಡ ನಮಗಿದೆ ಎಂಬುದಾಗಿ ಹೇಳಿದರೆ ಅದನ್ನು ಸೌಭಾಗ್ಯ ಅಂತ ಕರೀತಾರೆ. ಅಂತಹ ಸೌಭಾಗ್ಯ ಅದಕ್ಕೆ ಮುಖ್ಯ ದೇವತೆಯಾದವಳು ಲಕ್ಷ್ಮೀದೇವಿ ಅಂತ. ಯಾಕೆಂದರೆ ನಿತ್ಯ ಮುತ್ತೈದೆ, ಎಂದಿಗೂ ಕೂಡ ಪರಮಾತ್ಮನನ್ನು ಅಗಲುವಂತಹದ್ದು ಇವಳ ಇಡೀ ಜೀವನದಲ್ಲಿ ಇಲ್ಲವೇ ಇಲ್ಲ ಅಂತ. ಹಾಗಾಗಿ ಸಮನ ಅಂತ ಕರೆಸ್ಕೊಂಡಿದ್ದಾಳಂತೆ. ಪರಮಾತ್ಮನ ಒಟ್ಟಿಗೆ ಯಾವಾಗಲೂ ಇರುವಂಥವಳು, ಎಂದಿಗೂ ಪರಮಾತ್ಮನ ವಿಯೋಗ ಎಂಬುವಂತಹದ್ದು ಅದಿಲ್ಲ ಲಕ್ಷ್ಮೀದೇವಿಗೆ. ಹಾಗಾಗಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೇಗೆ ಬರಬೇಕು ಅಂತ ಹೇಳಿದರೆ, ಹೆಜ್ಜೆಯ ಮೇಲೆ ಹೆಜ್ಜೆಯ ನೆಕ್ಕುತ, ಗೆಜ್ಜೆಯ ಕಾಲಿನ ನಾದವ ತೋರುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಅಂತ ಹೇಳ್ತಾ ಇದ್ದಾರೆ. ಹೆಜ್ಜೆಯ ಮೇಲೆ ಹೆಜ್ಜೆ ಇಡಬೇಕು ಅಂತ. ಇದು ಇಲ್ಲಿ ನಿರೂಪಣೆ ಮಾಡ್ತಾ ಇರುವಂತಹದ್ದು ಬರೇ ಲಕ್ಷ್ಮೀದೇವಿ ಬರಬೇಕು ಅಂತ ಹೇಳಿದರೆ, ಇದು ಮನೆಯಲ್ಲಿ ಮದುವೆ ನಡೀತಾ ಇರತ್ತಂತೆ. ನಮ್ಮ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ನಿರಂತರವಾಗಿ ಮದುವೆ ನಡೀತಾ ಇದೆ ಅಂತ. ಯಾವ ಮದುವೆ ಅಂತ ಹೇಳಿದರೆ ಲಕ್ಷ್ಮೀನಾರಾಯಣರ ವಿವಾಹ. ಅದು ನಿತ್ಯೋತ್ಸವ. ಅವರು ನಿರಂತರವಾಗಿ ವಿವಾಹ ಎಂಬುವಂಥದ್ದೇನು ನಡೀತಾ ಇದೆಯೋ ಆ ಪ್ರಸಂಗವನ್ನು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀದೇವಿ ಹೇಗೆ ಬರ್ತಾಳೆ? ಹೆಜ್ಜೆಯ ಮೇಲೆ ಹೆಜ್ಜೆಯ ನೆಕ್ಕುತ, ಒಂದು ಹೆಜ್ಜೆ ಮೇಲೆ ಇನ್ನೊಂದು ಹೆಜ್ಜೆಯನ್ನಿಡ್ತಾ ಬರ್ತಾ ಇದ್ದಾಳೆ ಅಂತ. ಇದು ಸಪ್ತಪದಿಯ ಕ್ರಮ. ಸಪ್ತಪದಿ ಆಗಬೇಕಾದ್ರೆ ಮದುವೆಯಲ್ಲಿ ಒಂದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟುಕೊಂಡು ಬರುವಂತಹದ್ದು ಅಂತ. ಹಾಗೆ ಹೆಜ್ಜೆಯ ಮೇಲೆ ಹೆಜ್ಜೆಯ ನೆಕ್ಕುತ, ಇದೇ ನಿಜವಾದ ಮದುವೆ ಅಂತ. ಸಪ್ತಪದಿ ಎಂಬುವಂತಹದ್ದು ಮದುವೆ. ಹಾಗೆ ಬರಬೇಕಾದರೆ ಯಾವ ರೀತಿಯಾಗಿ ಬರ್ತಾ ಇದ್ದಾಳೆ? ಗೆಜ್ಜೆಯ ಕಾಲಿನ ನಾದವ ತೋರುತ್ತ. ಲಕ್ಷ್ಮೀದೇವಿ ಗೆಜ್ಜೆಯ ಕಾಲಿನ ನಾದವನ್ನು ತೋರಿಸ್ತಾ ಬರಬೇಕು ಅಂತ ಕರಿತಾ ಇದ್ದಾರೆ. ಇದು ವಾಸ್ತವಿಕವಾಗಿ ಹೇಗೆ ಹೇಳಬೇಕು? ಕಾಲಿನ ಗೆಜ್ಜೆಯ ನಾದವ ತೋರುತ್ತಾ ಅನ್ನಬೇಕು. ಯಾಕೆಂದರೆ ಕಾಲಿಗೆ ಹಾಕ್ಕೊಂಡಿರುವಂತಹ ಗೆಜ್ಜೆ, ಆ ಗೆಜ್ಜೆಯ ನಾದವ ತೋರುತ್ತಾ ಲಕ್ಷ್ಮೀ ಬರಬೇಕು ಅಂತ ಕೇಳಬೇಕಿತ್ತು. ಆದರೆ ಏನು ಹೇಳ್ತಾ ಇದ್ದಾರೆ? ಗೆಜ್ಜೆಯ ಕಾಲಿನ ನಾದವ ತೋರುತ್ತಾ ಅಂತ ಹೇಳ್ತಾ ಇದ್ದಾರೆ.
ಯಾಕೆ ಅಂತ ಹೇಳಿದರೆ ಕಾಲಿನ ಗೆಜ್ಜೆ ಅಂತ ಸಾಧಾರಣ ಮನುಷ್ಯರು ಧಾರಣೆ ಮಾಡಿದಾಗ ಹೇಳೋದು ಅಂತ. ಯಾಕೆಂದರೆ ಅವರ ಕಾಲಿಗೆ ಅದು ಭೂಷಣ. ಮನುಷ್ಯರು ಗೆಜ್ಜೆ ಹಾಕ್ಕೊಂಡ್ರು ಅಂತ ಹೇಳಿದರೆ ಅವರ ಕಾಲಿಗೆ ಆ ಗೆಜ್ಜೆ ಭೂಷಣ. ಹಾಗಾಗಿ ಕಾಲಿನ ಗೆಜ್ಜೆಯ ನಾದ ಅಂತ ಅಲ್ಲಿ. ಆದರೆ ಲಕ್ಷ್ಮೀದೇವಿ ಗೆಜ್ಜೆ ಹಾಕ್ಕೊಂಡಿದ್ದಾಳೆ ಅಂತ ಹೇಳಿದರೆ ಆ ಗೆಜ್ಜೆಗೆ ಲಕ್ಷ್ಮೀದೇವಿಯ ಕಾಲು ಭೂಷಣ. ಹಾಗಾಗಿ ಗೆಜ್ಜೆಯ ಕಾಲಿನ ಅಂತ ಹೇಳ್ತಾ ಇದ್ದಾರೆ. ಕಾಲಿನ ಗೆಜ್ಜೆಯ ಅಲ್ಲ, ಗೆಜ್ಜೆಯ ಕಾಲಿನ ನಾದವ ತೋರುತ್ತಾ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ಕಾಲಿನ ನಾದವನ್ನು ತೋರಿಸ್ತಾ ಬರಬೇಕು. ಹೇಗೆ ಅಂದರೆ ಸಜ್ಜನ ಸಾಧು ಪೂಜೆಯ ವೇಳೆಗೆ, ಯಾವ ಕಾಲದಲ್ಲಿ? ಸಜ್ಜನರು ಮಾಡುವಂತಹ ಸಾಧು ಪೂಜೆಯ ವೇಳೆಗೆ ಅಂತ. ಇಲ್ಲಿ 2 ಬಾರಿ ಹೇಳಿದ್ದಾರೆ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಅಂತ. ಅದು ಸಜ್ಜನ ಸಾಧು ಅಂತ ಅದು ಬೇರೆ ಬೇರೆ ಇಟ್ಕೊಳ್ಬೇಕು. 2 ಬಾರಿ ಸಜ್ಜನರು ಅಂತ ಹೇಳಿದ್ದಲ್ಲ, ಸಜ್ಜನರು ಮಾಡುವ ಸಾಧು ಪೂಜೆಯ ವೇಳೆಗೆ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀದೇವಿ ಯಾವಾಗ ಒಲಿತಾಳೆ ಅಂತ ಹೇಳಿದರೆ ಸಜ್ಜನರು ಪೂಜೆಯನ್ನು ಮಾಡಬೇಕು. ಪರಮಾತ್ಮನ ಪೂಜೆಯನ್ನು ಸಜ್ಜನರು ಮಾಡಬೇಕು. ಹಾಗೆ ಸಜ್ಜನರು ಅಂತ ಹೇಳಿದರೆ ವಿನಯವಂತರು, ವಿನಯವಂತರಾಗಿರತಕ್ಕಂತಹ ಸಜ್ಜನರು ಮಾಡುವಂತಹ ಪರಮಾತ್ಮನ ಪೂಜೆ, ಆ ಪೂಜೆಯ ಸಮಯಕ್ಕೆ ಲಕ್ಷ್ಮೀದೇವಿ ಬರ್ತಾಳೆ ಅಂತ. ಆದರೆ ಬರೀ ಅಷ್ಟಾದರೆ ಸಾಕಾಗೋದಿಲ್ಲಂತ, ಸಾಧು ಪೂಜೆ ಆಗಿರಬೇಕಂತ. ಸಾಧು ಪೂಜೆ ಅಂತ ಹೇಳಿದರೆ ನಾವು ಕೆಲವೊಮ್ಮೆ ಪೂಜಾದಿಗಳನ್ನು ಮಾಡಬೇಕಾದರೆ ಎಲ್ಲೋ ಮನಸ್ಸಿಟ್ಕೊಂಡು ಪೂಜೆ ಮಾಡೋದು. ಇಲ್ಲಿ ಶ್ರದ್ಧೆ ಎಂಬುವಂಥದ್ದೇ ಇಲ್ಲ. ಪೂಜೆ ಮಾಡಲಿಕ್ಕೆ ಕೂತಿರ್ತಾರೆ, ಆದರೆ ಏನೇನೋ ಯೋಚನೆ. ಆ ಇಡೀ 1 ಗಂಟೆಯಲ್ಲಿ ಪರಮಾತ್ಮನ ಧ್ಯಾನ ಸ್ವಲ್ಪವೂ ಬಂದಿರೋದಿಲ್ಲ. ಆ ಇಡೀ ಕಾಲದಲ್ಲಿ ಏನೇನೋ ಬೇರೆ ಬೇರೆ ವಿಷಯಗಳನ್ನು ಯೋಚನೆ ಮಾಡಿ ಪೂಜಾದಿಗಳನ್ನು ಮಾಡಿರ್ತಾನೆ. ಇದು ಸಜ್ಜನನೇ, ವಾಸ್ತವಿಕವಾಗಿ ಸಜ್ಜನ, ಪರಮಾತ್ಮನನ್ನು ನಂಬಿದ್ದಾನೆ, ವಿನಯ ಇದೆ, ಎಲ್ಲ ಇದ್ದರೂ ಕೂಡ ಆ ಕಾಲದಲ್ಲಿ ಶ್ರದ್ಧೆ ಇಲ್ಲ. ಸಜ್ಜನ ಮಾಡುವ ಆ ಕಾಲದಲ್ಲಿ ಪೂಜೆ ಮಾಡಬೇಕಾದ್ರೆ ಶ್ರದ್ಧೆ ಎಂಬುವಂಥದ್ದು ಇಲ್ಲ. ಇಲ್ಲದೇ ಇದ್ದಾಗ ಇದು ಸಾಧು ಪೂಜೆ ಅಂತ ಕರೆಸ್ಕೊಳ್ಳೋದಿಲ್ಲ. ಇದನ್ನು ಆಸುರಿ ಪೂಜಾ ಅಂತ ಕರೀತಾರೆ. ಇಂತಹ ಪೂಜೆಯನ್ನು ಆಸುರಿ ಪೂಜಾ ಅಂತ. ಯಾಕೆ ಅಂತ ಹೇಳಿದರೆ ಈ ಪೂಜೆಯ ಫಲವನ್ನು ಯಾರು ಸ್ವೀಕಾರ ಮಾಡ್ತಾರೆ ಎಂಬುದಾಗಿ ಹೇಳಿದರೆ ಅಸುರರಿಗೆ ಈ ಫಲ ಸೇರುತ್ತಂತೆ. ಅದಕ್ಕೂ ಫಲ ಇದೆ, ನಾವು ಪೂಜೆ ಮಾಡಿದ್ದಕ್ಕೆ ಅದಕ್ಕೂ ಫಲ ಇದೆ. ಆದರೆ ಶ್ರದ್ಧೆಯಿಂದ ಮಾಡಿಲ್ಲ. ಶ್ರದ್ಧೆಯಿಂದ ಮಾಡಿಲ್ಲ, ಆದ್ದರಿಂದ ಆ ಪೂಜಾ ಫಲ ಎಂಬುದು ಅಸುರರಿಗೆ ಸೇರುತ್ತೆ. ಅದರಿಂದ ನಮಗೆ ಇನ್ನೂ ಹೆಚ್ಚು ತೊಂದರೆಗಳಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂತಹ ಕಾಲದಲ್ಲಿ ಲಕ್ಷ್ಮೀದೇವಿ ಒಲಿಯೋದಿಲ್ಲಂತೆ. ಶ್ರದ್ಧಾದಿಗಳಿಂದ ಪೂಜೆಯನ್ನು ಮಾಡಬೇಕು. ಮಾಡಿದಾಗ ಅದು ಸಾಧು ಪೂಜೆ ಆಗುತ್ತೆ. ಆ ಸಾಧು ಪೂಜೆಯ ಕಾಲಕ್ಕೆ ಲಕ್ಷ್ಮೀದೇವಿ ಬರ್ತಾಳೆ. ಹೇಗೆ ಅಂತ ಹೇಳಿದರೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಅಂತ ಹೇಳ್ತಾ ಇದ್ದಾರೆ. ಮಜ್ಜಿಗೆ ಒಳಗಿನ ಬೆಣ್ಣೆ ಅಂತ ಹೇಳಿದರೆ ಲಕ್ಷ್ಮೀದೇವಿ ಒಬ್ಬಳೇ ಬರೋದಲ್ಲ ಅಂತ. ಯಾವತ್ತೂ ಕೂಡ ಲಕ್ಷ್ಮೀದೇವಿ ಬರೋದು ಅಂತ ಹೇಳಿದರೆ ಒಬ್ಬಳನ್ನೇ ಉಪಾಸನೆ ಮಾಡಿದರೆ ಲಕ್ಷ್ಮೀದೇವಿ ಸರ್ವಥಾ ಒಲಿಯೋದಿಲ್ಲಂತ. ಪರಮಾತ್ಮನ ಒಟ್ಟಿಗೇನೇ ಲಕ್ಷ್ಮೀದೇವಿ ಉಪಾಸನೆ ಮಾಡಬೇಕು. ವಿಷ್ಣುನ ಸಹಿತ ಧ್ಯಾತ ಸಾಪಿ ತುಷ್ಟಿಂ ಪರಾಮ್ರಜೇತ್ ಅಂತ. ಅದಕ್ಕೆ ವಾದಿರಾಜರೆಲ್ಲ ಹೇಳಬೇಕಾದ್ರೆ ತಿಳಿಸ್ತಾರೆ, ಅದು ಪತಿವ್ರತಾ ಸ್ತ್ರೀಯರ ಲಕ್ಷಣ ಹಾಗೆ ಅಂತ. ಪತಿವ್ರತಾ ಸ್ತ್ರೀಯರು ಎಂದೂ ಕೂಡ ಬರೇ ತಮ್ಮ ಪೂಜೆಯನ್ನು ಮಾಡೋದನ್ನು ಅವರು ಸಹಿಸೋದಿಲ್ಲಂತೆ. ಗಂಡನ ಒಟ್ಟಿಗೇನೆ ತಮ್ಮ ಪೂಜೆ ಎಂಬುದು ನಡಿಬೇಕು, ಆವಾಗ ಮಾತ್ರ ಅದನ್ನು ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಪತಿವ್ರತಾ ಶಿರೋಮಣಿಯಾದ ಲಕ್ಷ್ಮೀದೇವಿ ಪರಮಾತ್ಮನ ಪೂಜೆ ಆಗಬೇಕಾದ್ರೆ ಪರಮಾತ್ಮನ ಒಟ್ಟಿಗೆ ಆ ಪೂಜಾದಿಗಳನ್ನು ಸ್ವೀಕಾರ ಮಾಡ್ತಾ ಅವಳು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಬರ್ತಾಳೆ ಅಂದರೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ. ಮಜ್ಜಿಗೆ ಒಳಗಡೆ ಬೆಣ್ಣೆ ಇದೆ, ಅದು ಕಾಣಿಸೋದಿಲ್ಲ, ನಮಗೆ ನೇರವಾಗಿ ಕಾಣಿಸೋದಿಲ್ಲ. ತುಂಬ ವಿಮರ್ಶೆ ಮಾಡಿದಾಗ, ಚೆನ್ನಾಗಿ ಅದನ್ನು ಕಡಿದಾಗ, ಹಾಗೆಲ್ಲ ಮಾಡಿದಾಗ ಏನಾಗುತ್ತೆ, ಮಜ್ಜಿಗೆ ಒಳಗಡೆ ನಮಗೆ ಬೆಣ್ಣೆ ಎಂಬುದು ಸಿಗತ್ತೆ. ಹಾಗೆಯೇ ಪರಮಾತ್ಮನಲ್ಲಿಯೇ ಲಕ್ಷ್ಮೀ ಸನ್ನಿಧಾನ ಯಾವಾಗಲೂ ಇದ್ದೇ ಇರುತ್ತೆ. ಪರಮಾತ್ಮ ಬಂದಿದ್ದಾನೆ ಅಂತ ಹೇಳಿದರೆ ಪರಮಾತ್ಮ ಶ್ರೀವತ್ಸನಾಗಿ, ಶ್ರೀವತ್ಸವಕ್ಷನಾಗಿ ಯಾವಾಗಲೂ ಕೂಡ ಲಕ್ಷ್ಮೀದೇವಿಯನ್ನು ತನ್ನಲ್ಲಿ ಧಾರಣೆ ಮಾಡೇ ಇರ್ತಾನಂತೆ. ಹಾಗಾಗಿ ಲಕ್ಷ್ಮೀದೇವಿ ಪರಮಾತ್ಮನನ್ನು ಬಿಟ್ಟಿರೋದು
ಪರಮಾತ್ಮ ಲಕ್ಷ್ಮೀದೇವಿಯನ್ನು ಬಿಟ್ಟಿರೋದು ಅನ್ನೋದು ಇಲ್ಲವೇ ಇಲ್ಲ ಅಂತ. ಆದ್ದರಿಂದ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಯಾವ ರೀತಿಯಾಗಿ ಕಡದಾಗ ನಮಗೆ ಮಜ್ಜಿಗೆ ಒಳಗಡೆ ಬೆಣ್ಣೆ ಎಂಬುದು ಸಿಗುತ್ತೋ ಹಾಗೆ ವಿಮರ್ಶೆ ಮಾಡಿದಾಗ ಲಕ್ಷ್ಮೀದೇವಿ ಪರಮಾತ್ಮನನ್ನು ಕರೆದಾಗ ಬರ್ತಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಪರಮಾತ್ಮ ಬಂದ ಅಂತ ಹೇಳಿದರೆ ಲಕ್ಷ್ಮೀ ತನ್ನಷ್ಟಕ್ಕೆ ತಾನೇ ಅಲ್ಲಿಗೆ ಬಂದ್ಬಿಡ್ತಾಳೆ. ಅಂದರೆ ಅರ್ಥ ಏನು? ಪರಮಾತ್ಮನ ಒಟ್ಟಿಗೆ ಬರ್ತಾಳೆ ಅಂತ ಅರ್ಥ. ಮಜ್ಜಿಗೆ ಒಳಗಿನ ಬೆಣ್ಣೆ ಅಂತ ಹೇಳಿದರೆ ಪರಮಾತ್ಮನ ಒಟ್ಟಿಗೆ ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ ಅಂತ. ಹಾಗೆ ಬರಬೇಕಾದರೆ ನಮಗೆ ಕನಕವೃಷ್ಟಿಯ ಕರೆಯುತ್ತ ಬಾರೆ, ಮನಕಾಮನೆಯ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಅಂತ ಹೇಳ್ತಾ ಇದ್ದಾರೆ. ಬರಬೇಕಾದರೆ ಹೇಗೆ ಬರಬೇಕು? ಕನಕವೃಷ್ಟಿಯನ್ನು ಮಾಡ್ತಾ ಬರಬೇಕು ಅಂತ ಹೇಳ್ತಾ ಇದ್ದಾರೆ.